ನಮಸ್ತೆ ವೀಕ್ಷಕರೇ, ಆನಂದ ಯಾತ್ರಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನವರಾತ್ರಿಯ ಈ ಶುಭ ಸಂದರ್ಭದಲ್ಲಿ 4ನೇ ದಿನವಾದ ಇಂದು ದುರ್ಗಾದೇವಿಯ 4ನೇ ಅವತಾರವಾದಂತಹ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ನಾವು ಆರಾಧಿಸ್ತೀವಿ. ಕೂಷ್ಮಾಂಡ ದೇವಿ ದೇವಿಯು ತನ್ನ ಒಂದು ಮಧುರವಾದ ನಗುವಿನಿಂದ ಈ ಅಂಡ ಅಂದರೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡತಕ್ಕಂತಹ ಒಂದು ಕಾರಣದಿಂದ ದೇವಿಗೆ ಕೂಷ್ಮಾಂಡ ದೇವಿ ಅಂತ ಒಂದು ಹೆಸರು ಬಂತು ಅಂತ ಹೇಳಲಾಗುತ್ತದೆ. ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಂತಹ ಒಂದು ಕಾಲಘಟ್ಟದಲ್ಲಿ ಎಲ್ಲ ಕಡೆ ಅಂಧಕಾರವೇ ತುಂಬಿದ್ದಾಗ ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಕಾರಣದಿಂದ ಈ ತಾಯಿಯನ್ನು ಆದಿಸ್ವರೂಪಿಣಿ, ಮೂಲಸ್ವರೂಪಿಣಿ, ಆದಿಶಕ್ತಿ ಅಂತ ಏನು ಕರಿತೀವಲ್ವ, ಆದಿಶಕ್ತಿ ಅಂತ ಹೇಳಿ ಕರೀತಾರೆ. ಕೂಷ್ಮಾಂಡ ದೇವಿಯ ಒಂದು ಸ್ವರೂಪ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ದೇವಿ ನೋಡೋದಕ್ಕೆ ಯಾವ ಥರ ಕಾಣಿಸ್ತಾನೆ ಅಂತ ಹೇಳಿದ್ರೆ, ಅಷ್ಟಭುಜೇಶ್ವರಿಯಾಗಿ ಅಂದರೆ 8 ಕೈಗಳನ್ನು ಹೊಂದಿರ್ತಾಳೆ ಅಂತ ಹೇಳಿ ಹೇಳೋಕ್ಕಾಗ್ತದೆ. ಅಂದರೆ ಈ ಶಾಸ್ತ್ರಗಳನ್ನು ಮತ್ತು ಶಸ್ತ್ರಗಳನ್ನು ಹಿಡಿದಿರ್ತಾಳೆ. ಅಂದರೆ ಕೈಯಲ್ಲಿ ಕಮಂಡಲ, ಧನಸ್ಸು, ಬಾಣ, ಕಮಲ, ಅಮೃತ ತುಂಬಿದ ಕಳಸ, ಚಕ್ರ, ಗದೆ ಮತ್ತು ರುದ್ರಾಕ್ಷಿ ಮಲೆಗಳನ್ನು ಹಿಡಿದಿರ್ತಾಳೆ ಅಂತ ಹೇಳಿ ಹೇಳಲಾಗುತ್ತದೆ. ದೇವಿಯ ವಾಹನವಾಗಿ ನಾವು ಶಕ್ತಿಯ ಸ್ವರೂಪ ಅಂತ ಹೇಳಿ ನಾವು ವನರಾಜ ಅಂತ ಕರಿತೀವಲ್ವ, ಶಕ್ತಿಯ ಸ್ವರೂಪವಾದಂಥ ಕೇಸರಿ ಸಿಂಹವನ್ನು ನಾವು ನೋಡ್ತೇವೆ. ಕೂಷ್ಮಾಂಡ ದೇವಿಯ ರೂಪವು ದುರ್ಗಾಮಾತೆಯ ಸಂಪೂರ್ಣ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಜೊತೆಗೆ ದುಷ್ಟ ಶಿಕ್ಷಾ ರಕ್ಷಣೆಯ ಪ್ರತೀಕವಾಗಿದೆ. ಅಂತೆಯೇ ಕೂಷ್ಮಾಂಡ ದೇವಿಯ ಪ್ರತಾಪ ಏನಿದೆ, ಮಹಿಷಾಸುರನ ವಿರುದ್ಧ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೆ ಅಂತೇಳಿ ಹೇಳಲಾಗ್ತದೆ ಸ್ನೇಹಿತರೆ. ಅಂದರೆ ದೇವಿಯ ಆರಾಧನೆಯಿಂದ, ಈ ಕೂಷ್ಮಾಂಡ ದೇವಿಯ ಆರಾಧನೆಯಿಂದ ಆರೋಗ್ಯ, ಸಂಪತ್ತು, ಯಶಸ್ಸು ಕಾಣಬಹುದಾಗಿದೆ ಅಂಥೇಳಿ, ಮತ್ತು ಆತ್ಮವಿಶ್ವಾಸದಿಂದ ನಾವು ಎಂಥ ಸಂಕಷ್ಟಗಳನ್ನು ದಾಟಬಹುದು ಅಂತ ಹೇಳಿ ಒಂದು ಪ್ರೇರಣೆ ನೀಡುತ್ತದೆ. ಎಲ್ಲ ನವದುರ್ಗೆಯರ ರೀತಿಯಲ್ಲೇ ದೇವಿಯನ್ನು ಆರಾಧಿಸೋದ್ರಿಂದ ಸಂಪತ್ತು, ಸಮೃದ್ಧಿ ಪಡೆಯೋದರ ಜೊತೆಯಲ್ಲಿ ಮನೆಯಲ್ಲಿ ಸಮೃದ್ಧಿಯನ್ನು ಮತ್ತು ಸಂಪತ್ತನ್ನು ಹೆಚ್ಚಿಸ್ಕೊಳ್ಬೋದು ಅಂತೇಳಿ ಹೇಳಲಾಗ್ತದೆ. ಕೂಷ್ಮಾಂಡ ದೇವಿಯವರಿಂದ ಈ ಕಥೆಯನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ, ದೇವಿಯನ್ನು ಆರಾಧಿಸೋದ್ರಿಂದ ಮಹಿಳೆಯರಲ್ಲಿ ಒಂದು ನಕಾರಾತ್ಮಕ ಶಕ್ತಿಗಳನ್ನು ಹೋಗಲಾಡಿಸಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಜೊತೆಗೆ ಶಕ್ತಿಯ ಪ್ರತೀಕವಾಗಿ ಇದನ್ನು ನಾವು ಪೂಜಿಸ್ತೇವೆ. ಸ್ನೇಹಿತರೆ, ಕೂಷ್ಮಾಂಡ ದೇವಿಯ ಅವತಾರ ದುರ್ಗಾದೇವಿಯಲ್ಲಿ ಒಂದು ಅಷ್ಟು ಏನು ಅವತಾರ ಇದೆ, ಅದರಲ್ಲಿ ಒಂದು ಪ್ರಮುಖವಾದಂತಹ ಅವತಾರ ಅಂತ ಹೇಳಿ ನಾವು ಪರಿಗಣಿಸಲಾಗ್ತದೆ. ಕೂಷ್ಮಾಂಡ ದೇವಿಯವರು ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ನಾವು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇನ್ನೂ ಯಾರು ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಕರ್ನಾಟಕ.